ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಮಧ್ಯಾಹ್ನ ಆಗೋದು ವಿಡಿಯೋ ಮಾಡಲಿಕ್ಕಾಗಲಿಲ್ಲ. 2 ದಿನದಿಂದ ವಿಡಿಯೋನೇ ಮಾಡಿರಲಿಲ್ಲ, ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ಹಾಗೆ ನೋಡ್ರಿ, ಸಮೀರ್ ಏನೋ ಮಾಡ್ತಿದ್ದಾನೆ ಇಲ್ಲಿ. ಕಿತಾಪತಿ ಏನು ಮಾಡ್ತಿದ್ದಾನೆ ಅಂದರೆ ನೋಡ್ರಿ, ಇಲ್ಲಿ ಗಿಳಿಗಳಿಗೆ ಈ ಥರ ತೂಗು ನೇರಿದ್ದಾನೆ ನೋಡ್ರಿ. ಗಿಳಿಗಳು ಬಂದು ಮಾತಾಡ್ಸ್ಕೊಂಡು ಹೋಗ್ತಾವಂತೆ, ತಾಯಿ ಅವ್ರ ತಂದೆ ನೆಂಟರು ಎಲ್ಲರೂ. ಅದಕ್ಕೆ ಸಮೀರ್ ನೋಡ್ರಿ ಈ ಥರ ಮೇಲೆ ಇಟ್ಟಿದ್ದಾನೆ ನೋಡ್ರಿ ಗಿಳಿಗಳಿಗೆ. ನೋಡ್ರಿ ಕಾಣ್ತಾ ಇದ್ದಾವಲ್ಲ ನೋಡ್ರಿ, ಈ ಥರ ಗಿಡದ ಮೇಲೆ ಅದರದ್ದು ಇತ್ತಲ್ಲ ಮನೆ ಪಿಂಜರ ಅಂತೀವಿ, ಅದನ್ನು ನೋಡ್ರಿ ಆ ಥರ ಕಟ್ಟಿದ್ದಾನೆ. ಹಾಗೆ ಚೆನ್ನಾಗೂ ಇರುತ್ತೆ ನೋಡ್ರಿ ಫ್ರೆಂಡ್ಸ್ ಆ ಥರ ಕಟ್ಟಿದರೆ. ಯಾಕಂದರೆ ಗಿಳಿಗಳೆಲ್ಲ ಮರದ ಮೇಲೆಲ್ಲ ಕೂಗ್ತಾ ಇರ್ತಾವಲ್ಲ, ಮೋಸ್ಟ್ಲಿ ಬಂದು ಮಾತಾಡ್ಸ್ಕೊಂಡು ಹೋಗ್ಬೋದು ಅಥವಾ ಏನಾದರೂ ತಿನ್ನಿಸ್ಬೋದು ತಂದೆ ತಾಯಿಗಳಿಗೆ. ಅವ್ರಿಗೂ ಸ್ವಲ್ಪ ಮಾತಾಡ್ಸ್ದಂಗೆ ಆಗುತ್ತೆ. ನಾವು ಹಿಡಿದು ತುಂಬ ದೂರ ಇಟ್ಟಿದಂಗೆ ಆಗ್ಬಿಡ್ತವ್ರಿಗೆ, ಅವು ಕೂಡ ಮಾತಾಡ್ಸ್ಲಿ ಬಿಡ್ರಿ. ಈ ಥರ ಅದಕ್ಕೆ ಹಿಂತಲ್ಲಿ ಕಟ್ಟಬೇಕಂತ ಈ ಥರ ನೋಡ್ರಿ ತೂಗು ನೇರ್ಸಿದ್ದೀವಿ ನೋಡ್ರಿ. ಈ ಥರ ಹೆಂಗಿದೆ ಫ್ರೆಂಡ್? ಈ ಥರ ಕಟ್ಟಿದ್ದು ಚೆನ್ನಾಗಿದೆಯೋ ಇಲ್ಲ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನನಗಂತೂ ಈ ಥರ ಬೆಸ್ಟ್ ಅನ್ನಿಸ್ತು ನೋಡ್ರಿ. ಈ ಥರ ಇದ್ದರೆ ಅವು ಕೂಡ, ಗಿಳಿಗಳೆಲ್ಲ ಮರದ ಮೇಲೆ ಕೂತ್ಕೊಳ್ತಾವಲ್ಲ, ಅವರಿಗೂ ಒಂಥರ ಖುಷಿ ಅನಿಸುತ್ತೆ. ಅವರಿಗೂ ಒಂದು ಸ್ವಲ್ಪ ನೆಮ್ಮದಿ ಇರುತ್ತಲ್ಲ. ಅವು ಕೂಗ್ತಾ ಇದ್ದರೆ ನಾವು ಮನೇಲಿಲ್ಲ, ನಾವು ಹೊರಗಡೆ ಇದ್ದೇವೆ ಅಂತ ಸ್ವಲ್ಪ ಅವರಿಗೂ ಅನುಭವ ಆಗುತ್ತೆ. ಹಾಗೆ ನೋಡ್ರಿ, ಸಮೀರ ಏನೋ ಮಾಡ್ತಿದ್ದಾನೆ. ಯಾವುದೋ ಒಂದು ಸಾಹಸ ನಡೀತಾ ಇದೆ ನೋಡ್ರಿ. ಯಾವ ಸಾಹಸನಪ್ಪ ಇದು ಸಮೀರ? ಏನು ಮಾಡೋದಿದು? ಹೇಳ್ಬೇಕಪ್ಪ ನೀನು. ಹೇಳಕ್ಕೆ ಬರ್ಲಂಗೆ ಹಂಗೆ ಮಾಡ್ತೀಯ. ಇದು ಏನೋ ಮಾಡ್ತಿದ್ದಾನಂತಪ್ಪ, ಮಾಡಿದ ಮೇಲೆ ಗೊತ್ತಾಗೋದು. ಅವನಿಗೆ ಗೊತ್ತಿಲ್ಲರಿ ಅದ್ರ ಹೆಸರು, ಒಟ್ಟ ಮಾಡ್ತದಾನ ನೋಡ್ರಿ. ಇದು ಎದ್ರಾಗ ನೋಡಿದೆ? ಮೊಬೈಲೆಲ್ಲ, ಯೂಟ್ಯೂಬೆಲ್ಲ ಎದ್ರಲ್ಲೇ ಸ್ವಂತ ಅವನೇ ಮಾಡ್ತಿದ್ದಾನಂತ ನೋಡ್ರಿ. ಯಾವುದೋ ಒಂದು ಸಾಹಸ ಇದನ್ನು ಮಾಡ್ತಾನೆ. ಏನು ಮಾಡ್ತಿದ್ದಾನೋ ನನಗಂತೂ ಗೊತ್ತಿಲ್ಲ, ಮಾಡಿದ ಮೇಲೆ ಗೊತ್ತಾಗೋದು ನೋಡ್ರಿ. ಮಾಡ್ತಾನೆ ಊಟ ಮನೇಲಿದ್ದು ನೋಡ್ರಿ ನಮ್ಮ ಸಮೀರ. ಅಲ್ಲಪ್ಪ, ಏನೋ ಒಂದು ಮಾಡ್ತಾನೆ ಸಮೀರ. ಅಲ್ಲ, ಮಾಡ್ತಾನೆ ಒಂದು ಕತಿ, ಒಟ್ಟಿನಲ್ಲಿ ಒಂದು ಕತಿ ಮಾಡ್ತಾನೆ. ಕತಿ ಮಾಡ್ತೀಯ ಗತಿ ಮಾಡ್ತೀಯ ಸಮೀರ್? ಅಲ್ಲೋ, ಕತಿ ಮಾಡ್ತೀಯ ಗತಿ ಮಾಡ್ತೀಯ ಸಮೀರ? ನಮಗೆ ಯಾವುದೋ ಒಂದು ಮಾಡ್ತಾನಂತ ನೋಡ್ರಿ, ಮಾಡಕ್ಕುಂತಾನೆ. ಯಾವುದೋ ಒಂದು ಬಾಕ್ಸ್ ಸರಿಯಾಗಿ ಕುಂತಾನೆ ಒಟ್ಟ ನೋಡ್ರಿ. ರಟ್ಟೆಲ್ಲ ಹರಿದ್ರ ಒಳಗೆ ಜೋಡ್ಸಾಕುಂತಾನೆ. ಚೀಲನ ಚೀಲ ಬೇಕಂತ್ರಿ ಅವನಿಗೆ. ಏನೋ ಚೀಲ ಮಾಡಾಕುಂತಾನೆ. ತಗೊಳಪ್ಪ ಚೀಲ. ಅದ್ರೊಳಗಡೆ ಸೇರಿಸಿ ಮಾಡ್ತದಾನ ನೋಡ್ರಿ. ಏನು ಮಾಡಾಕುಂತಾನೆ ನೋಡ್ಬೇಕು ನಾನು. ನನಗೂ ಗೊತ್ತಿಲ್ಲ ಏನು ಮಾಡಾಕುಂತಾನಂತ. ಕುರಿಗಳಿಗೆಲ್ಲ ಹುಲ್ಲು ಕಟ್ಟಿ ಇಲ್ಲಪ್ಪ, ಕಟ್ಟೆನಲ್ಲ. ಇಲ್ಲಾಂದ್ರೆ ಹಾರನ ಅವ್ರು ಕೇಳೋಕ್ಕಾಗಲ್ಲ ಬಿಸ್ಲಾಗ ಸಮೀರ್, ಕುರಿಗಳಿಗೆ ಕಟ್ಟಲಿಲ್ಲ ಅಂತ. ಹಂಗೆ ಮಾಡೋದು ಮತ್ತೆ. ಏನೋ ಒಂದು ಮಾಡ್ತದಾನ ಕಿತಾಪತಿ. ಎಲ್ಲ ಬಾಕ್ಸ್ ಹರ್ದಾನ ನೋಡ್ರಿ. ಇಲ್ಲಿ ಸಣ್ಣ ಹುಡುಗ ಹರ್ದಂಗೆ. ಇಲ್ಲಿ ರೀ ದೊಡ್ಡ ಇಲಿ ನಮ್ಮ ಮನ್ಯಾಗಿದ್ದು, ದೊಡ್ಡ ಇಲಿ. ಯಾವ ಇಲಿ ಅಂತ ನೀವೇ ಹೇಳ್ರಿ. ದೊಡ್ಡ ಇಲಿ ನೋಡ್ರಿ. ಒಂದು ಎಲ್ಲ ಬರೀ ಕಸ ಮಾಡ್ತಾನೆ ಇರ್ತಾನೆ ಮನ್ಯಾಗ. ನಾ ಎತ್ತಾನ ಇರ್ಬೇಕು, ಕಸ ಹೊಡಿತಾನೆ ಇರ್ಬೇಕು ನೋಡ್ರಿ. ಆ ಥರ ತಲೆ ತಿಂತಾನ್ರಿ ಅಪ್ಪ ಇವನಿಗೆ ಎಲ್ಲಾದರೂ ದೂರ ತಗೊಂಡೋಗಿ ಇಟ್ಟು ಬರ್ಬೇಕು ನೋಡ್ರಿ. ಅಷ್ಟು ತಲೆ ಕೆಡಿಸ್ಬಿಟ್ಟಾನ ಮನ್ಯಾಗ. ರಜದಾಗಂತೂ 12 ಅಣೆ ಆಗೈತೆ ನೋಡ್ರಿ ನಮ್ಮ ತಲೆ ಅನ್ನೋದು. ಇನ್ನು 4 ಅಣೆ ಆದ್ರೆ 1 ರೂಪಾಯಿ ಆಕತ್ ನೋಡ್ರಿ. ಅಲ್ಲೇನೋ ಸಮೀರ್? 12 ಅಣೆ ಪೂರ ಆಗೈತಿ. ಇನ್ನೊಂದು 4 ಅಣೆ ಐತೆ ನೋಡಿ ನಮ್ಮ ತಲೆ ಮಾತ್ರ ಸಮೀರನ ಕಡೆಯಿಂದ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಇವನು ಇದ್ರಾಗ ಏನು ಮಾಡ್ತಿದ್ದಾನೆ ಅಂದರೆ, ಎಂಥದ್ದು ಬುಟ್ಟಿನೋ ಏನೋ ಮಾಡಾಕುಂತಾನಂತ್ರಿ. ನನಗೂ ಅಷ್ಟು ಗೊತ್ತಿಲ್ಲ. ಎಂಥದ್ದು ನೀರು ಕುಡಿಯೋದ ಇದು ಪಾರಿವಾಳಕ್ಕೆ ನೀರು ಕುಡಿಯೋದ ಅದು. ಅಂತ ತೊಟ್ಟಿ ಮಾಡ್ತದನ್ರಂತ್ರಿ ನೀರು ಕುಡಿಯೋದು. ಸಿಮೆಂಟ್ ತಕೊಂಡು ಬಂದಾನ ನೋಡ್ರಿ. ಸಿಮೆಂಟು ಮರಳು ಕಲಿಸ್ತಾ ಇದ್ದಾನೆ.
ಸಿಮೆಂಟು ಮಳೆ ಕಲಸಿ ತೊಟ್ಟಿ ಮಾಡ್ತೀಯೇನು? ಅದು ರಾಡ್ ಎತ್ತಕ್ಕೆ ಮತ್ತೆ ಅದು ಎತ್ಕೊಳಕ ಮೇಲೆ ಟೈಟ್ ಹಿಡಿತತೆ. ಅಡ್ಡ ಹಾಕ್ತೀಯ ಅವನ್ನ, ಭಾಳ ಬೇಕವು ಸಾಕ. ನೋಡ್ರಿ ಇವನು ಪಾರಿವಾಳ ನೀರು ಕುಡಿಯೋಕ್ಕೆ ಮೇಲೆ ಸ್ನಾನ ಮಾಡೋಕ್ಕೆ ತೊಟ್ಟಿ ಮಾಡ್ತಾ ಇರೋದು ನೋಡ್ರಿ. ಇವನು ನಾನು ಏನು ಮಾಡ್ತಾ ಇದ್ದಾನೆ ಇವನು ಅನ್ನೋ ಕುಂತಾನೆ. ಮಾಡಿ ಪಾರಿವಾಳದ ತೊಟ್ಟಿ ಮಾಡಿದ್ದಾನೆ ನೋಡ್ರಿ ಸಮೀರ್, ಮಾಡ್ತಾ ಇದ್ದಾನೆ. ನೋಡ್ರಿ ಈ ಥರ ಕಂಬ ಹಾಕ್ತಿದ್ದಾನೆ ನೋಡ್ರಿ. ಅದ್ರಾಗ ಅವನು ಇದು ಕಾಗದ ಇದಾವಲ್ಲ, ಸ್ವಲ್ಪ ನೀರು ಸಿಮ್ಸಿದಾನೆ. ಈ ಥರ ರಟ್ಟಾದ್ಮೇಲೆ ಕಾಗದದ ಮೇಲೆ ಫಸ್ಟ್ ಏನು ಹಾಕಿದ್ದಿ ಸಮೀರ್? ಇದ್ರಾಗ ಸಿಮೆಂಟ್ ಅಲ್ಲ, ಸಿಮೆಂಟು ಮಳಲು ಇದೆ ಕೆಳಗಡೆ, ಇದ್ರ ಕೆಳಗಡೆ ಇಲ್ಲಲ್ಲ. ಫಸ್ಟು ನೆಲದ ಮೇಲೆ ಈ ಥರ ರಟ್ಟಿಟ್ಟು ಆಮೇಲೆ ಈ ಥರ ಕಾಗದ ಇಟ್ಟಿದ್ದಾನೆ ರೌಂಡ್ ಶೇಪ್ ಮಾಡ್ಕೊಂಡು. ಅದ್ರ ಮೇಲೆ ನೀರು ಸಿಮ್ಸಿದಾನೆ ನೋಡ್ರಿ. ಇವಾಗ ಇದ್ರ ಮೇಲೆ ಸಿಮೆಂಟ್ ಕಲಸಿ ಹಾಕ್ತಾನ ಅವನು. ಅದಕ್ಕೆ ನೀರು ತಗೊಂಡಿದ್ದಾನೇನೋ. ಹೌದು, ಸಿಮೆಂಟು ಮಳಲು ಕಲಸಿ ಹಾಕ್ತಿದ್ದಾನೆ ನೋಡ್ರಿ. ನೋಡ್ರಿ ಸಮೀರ್ ಕಲಸಿದ, ಇವಾಗ ಹಾಕ್ತಿದ್ದಾನೆ ಇದ್ರಾಗೆ. ತುಂಬ ಹಾಕಾಕುಂತಾನೆ ನೋಡ್ರಿ ಇದರಲ್ಲಿ. ಇದನ್ನ ತುಂಬ ಹಾಕಿ ಇದನ್ನ ಬಿಡ್ತೀಯೇನೋ? ಹೌದಾ, ಎಷ್ಟು ಗಂಟೆ ಬಿಡ್ತಿ ಇದನ್ನ? ನಾಳೆ ತೆಗೆಯೋದು. ಸುತ್ತಲಿಗೂ ತಿಳಿ ಹಾಕೊಂಡಿದ್ದಾನೆ ಅವನು. ಸಿಮೆಂಟು ಸ್ವಲ್ಪ ಮಳಲು ಹಾಕೊಂಡು ಕಲ್ಸ್ಕೊಂಡು ತಿಳಿ ಹಾಕದ ನೋಡ್ರಿ. ತಿಳಿ ಹಾಕ್ಯಾನೆ. ಇವಾಗ ನೋಡ್ರಿ ಇವು ರಾಡಿದಾವಲ್ಲ, ಇದು ಕಬ್ಬಣದ್ದು ಅಡ್ಡ ದಿಡ್ಡ ರಾಡ್ ಹಾಕಿದ್ದಾನೆ. ಇದ್ರ ಮೇಲೆ ಮತ್ತೆ ಸಿಮೆಂಟ್ ಏನೋ ಕಲಿಸ್ತಿದ್ದಾನ್ರಪ್ಪ, ಅದನ್ನು ಕಲಸಿ ಹಾಕ್ತಾನೇನೋ. ಇದು ಬುಟ್ಟಿ ಮಾಡ್ದಂಗೆ ಮಾಡ್ತಾನೇನೋ ಒಂಥರ. ಇದ್ರ ಒಳಗಡೆ ಇದು ರವಂಡ್ ಐತಲ್ಲ ಫ್ರೆಂಡ್ಸ್, ಇದಿಷ್ಟು ಎತ್ತರ ಆಗ್ತೈತೇನೋ ನೋಡಮುಟ. ಇದರಲ್ಲಿ ನೀರು ಹಾಕಿದರೆ ಪಾರಿವಾಳಗಳು ಚೆನ್ನಾಗಿ ಸ್ನಾನ ಮಾಡೋಕ್ಕೆ ಚೆನ್ನಾಗ್ತಾವಲ್ಲ, ಅದು ಮಾಡ್ತಾ ಇದ್ದಾನೇನೋ ಮೋಸ್ಟ್ಲಿ ನನಗನ್ಸುತ್ತೆ. ಇರ್ಬೋದು ನೋಡಿ. ಪಾರಿವಾಳಕ್ಕೆ ಸ್ನಾನ ಮಾಡೋಕ್ಕೆ ಇಷ್ಟ ಅಗಲ ಇದ್ರೆ ಚೆನ್ನಾಗಿ. ಅದು ಸಣ್ಣ ಪ್ಲಾಸ್ಟಿಕ್ ಬುಟ್ಟಿಲಿ ಸ್ನಾನ ಮಾಡ್ತಿದ್ವಲ್ಲ ಮೊನ್ನೆ, ನಾನು ವಿಡಿಯೋದಲ್ಲಿ ತೋರಿಸಿದ್ದೆ. ಈ ಥರ ದೊಡ್ಡಕ್ಕೆ ಮಾಡ್ತಿದ್ದಾನೋ ಇವತ್ತೇನೋ. ಸ್ನಾನ ಮಾಡೋಕ್ಕೆ ಚೆನ್ನಾಗುತ್ತಲ್ಲ ಇಷ್ಟು ದೊಡ್ಡಕ್ಕಾದರೆ, ಅದು ಅದಕ್ಕೆ ಮಾಡ್ತಿದ್ದಾನೆ ಅಂತ ಅನಿಸುತ್ತೆ ನೋಡ್ರಿ. ಚೆನ್ನಾಗಿದೆ ನೋಡ್ರಿ, ಒಟ್ಟಿನಲ್ಲಿ ಏನೋ ಮಾಡ್ತಿದ್ದಾನೆ ಸಮೀರ. ನೋಡ್ರಿ ಅದರ ಮೇಲೆ ಸಿಮೆಂಟಿನ ಪುಡಿ ಇತ್ತು, ಅದನ್ನ ಒಡೆದು ಹಾಕ್ತಾ ಇದ್ದಾನೆ ನೋಡ್ರಿ. ಒಂದು ಸ್ವಲ್ಪ ಕಲ್ಲು ಥರ ಆಗಿತ್ತು ರೀ ಅದು, ಅದನ್ನು ಒಡೆದು ಹಾಕ್ತಾ ಇದ್ದಾನೆ ಅದ್ರ ಮೇಲೆ. ನೋಡ್ರಿ ಈ ಥರ ಅದು ಗಟ್ಟಿಯಾಗಿದ್ದು ಒಂದು ಸ್ವಲ್ಪ ಇತ್ತು, ಅದನ್ನು ಒಡೆದು ಪುಡಿ ಮಾಡ್ಕೊಂಡು ಹೀಗೆ ಅದರ ಮೇಲೆ ಹಾಕ್ತಿದ್ದಾನೆ. ಹಾಗೆ ಸಮೀರ ಗಿಳಿ ಮರಿಗೆ ಸ್ವಲ್ಪ ಏನಾದರೂ ತಿನ್ನಿಸ್ಬೇಕಿತ್ತು. ಅಲ್ಲೇ ನೋಡಿ ನೇತಾಡ್ತಿದ್ದಾವೆ ನಿನ್ನ ಗಿಳಿ ಕುತ್ಕೊಂಡು. ಏನಾರ ಸ್ವಲ್ಪ ಬಾಳೆಹಣ್ಣು ಏನಾರ ತಿನ್ನಿಸ್ ಪಾಪ ಅವಕ್ಕೆ. ನೀರೊಂದು ಬಂದಿತ್ತು ಫ್ರೆಂಡ್ಸ್, ನೀರು ತುಂಬಿದೆ. ಒಂದು ಸ್ವಲ್ಪ ಬ್ರಷ್ಶೀಟು ಇದ್ವು, ಅವನ್ನ ವಾಷಿಂಗ್ ಮಿಷಿನಲ್ಲಿ ಹಾಕಿ ತೊಳೆದೆ ನೋಡ್ರಿ ಸ್ವಲ್ಪ. ಇವಾಗ ಇದೊಂದಿತ್ತು ಸಮೀರಂದು, ವಿಡಿಯೋ ಮಾಡೋಣಂತ ಕುಂತ, ಏನು ಮಾಡ್ತಿದ್ದಾನೋ ಅಂತ ತೋರಿಸ್ಬೇಕಂತ ನಾನು. ನೋಡ್ರಿ ಫ್ರೆಂಡ್ಸ್, ಹಾಗೆ ಮತ್ತೆ ಸಿಮೆಂಟ್ ಮೇಲೆ ಮತ್ತೆ ತಿಳಿ ಹಾಕ್ತಿದ್ದಾನೆ ನೋಡ್ರಿ. ಮತ್ತೆ ಸ್ವಲ್ಪ ತಿಳಿ ಹಾಕ್ಕೊತಾ ಇದ್ದಾನೆ ಅದ್ರ ಮೇಲೆ. ನೋಡ್ರಿ ಗೌಂಡಿ ಕೆಲಸ ಮಾಡಕ್ಕಂತಾನೆ ನೋಡ್ರಿ ಹಿತ್ಲಲ್ಲಿ ಸಮೀರ್. ಅಷ್ಟು ಸುರಿದ ಈಗ. ಅದ್ರ ಮೇಲೆ ಮತ್ತೆ ತಿಳಿ ಹಾಕ್ತಿದ್ದಾನೆ ಸಮೀರ್ ಕೂಡ. ಒಂದು ಬುಟ್ಟಿ, ಏನೋ ಬುಟ್ಟಿ ನೋಡೋಣ ಏನು ಮಾಡ್ತಾನೋ, ನಾನು ನೋಡೋಣ, ನಿಮ್ಮನ್ನು ತೋರಿಸ್ತಾ ಇದ್ದೀನಿ ಏನು ಮಾಡ್ತಿದ್ದಾನೋ ಅಂತ. ನೋಡೇ ಬಿಡೋಣ ತಗೊಳ್ರಿ ಇವತ್ತು ಸಮೀರ್ ಏನು ಮಾಡೋಕ್ಕಂತ ನೋಡೋಣ. ಸಮೀರ್ ಇವತ್ತು ನೋಡೇ ಬಿಡೋಣ. ಚೆನ್ನಾಗಿ ಆಗ್ತಿತ್ತ ನೋಡೇ ಬಿಡೋಣ. ಹಂಗಾದ್ರೆ ನೋಡೋಣ ಅನ್ಬಾರ್ದು, ಸಕ್ಸಸ್ ಆಗ್ಬೇಕು. ಸಕ್ಸಸ್ ಸಮೀರ್.
ನೋಡೇ ಬಿಡೋಣ ಅಂತ ಅದ ನೋಡ್ರಿ ಮತ್ತೆ ಸಮೀರ್. ಇಷ್ಟೆಲ್ಲ ಸಿಮೆಂಟ್ ಹಾಳು ಮಾಡಿ ನೋಡೋಣ ಅಂತ ಅದ ನೋಡ್ರಿ. ಏನು ನೋಡ್ತಾನೋ ಸಮೀರು. ನೋಡ್ರಿ ಇಷ್ಟು ಹಾಕಿದಾನೆ, ಸ್ವಲ್ಪ ಕಡಿಮೆ ಬಿತ್ತಂತ ಯಾವ್ದ್ಯಾವುದೋ ಮೂಲ್ಯಾಗ ಹೋಗಿ ಹುಡ್ಕ ಬಂದ ನೋಡ್ರಿ ಇನ್ನೊಂದು ಸ್ವಲ್ಪ ಸಿಮೆಂಟ್. ಯಾವ ಮೂಲ್ಯಾಗಿತ್ತು? ಹಾಂ ಏನ ನಿಮ್ಮ ಮನ್ಯಾಗ ಇತ್ತ? ಎಲ್ಲ ಮೂಲ್ಯಾಗಿಂದ ಎಲ್ಲ ಹುಡುಕಿ ಒಟ್ಟ ಸಿಮೆಂಟ್ ಖಾಲಿ ಮಾಡಪ್ಪ. ಇದಿಷ್ಟು ಮಾಡಷ್ಟಲಿಗೆ ಸರಿ ಆಗಲಿಲ್ಲ ಅಂದರೆ ಇದು ನಿನ್ನ ತಲೆಗೆ ಹಾಕ್ಕೊಡ್ತೇನೆ. ಒಂದು ಬಟ್ಟೆ ತಗೊಂಡು ಸಮೀರ್. ಏನೋ ರೊಟ್ಟಿ ಸುಡಕ್ಕೆ ಬರ್ತೈತಿ ಏನು ಸಮೀರ್? ಇದು ಭಾರಿ ಒಳಕಲ್ಲ ರೊಟ್ಟಿ ಸುಡಾಕ. ಚೆನ್ನಾಗತ್ ನೋಡ್ರಿ ರೊಟ್ಟಿ ಸುಡಾಕಿದ್ದು. ಹಾಂ ಭಾರಿ ಚೆನ್ನಾಗ್ತಾವ ಬಿಡು ರೊಟ್ಟಿ ಇದ್ರಾಗ ಮಾತ್ರ. ತಿನ್ನೋದು ಅಲ್ಲ, ಎರಡೂ ಕೈಯಿಂದ ತಿನ್ನೋದೇನಪ್ಪ. ಸುರುವಿದ ಒಟ್ಟ ಸಮೀರ. ಕಳವಾರಕ್ಕಿ ಕೂಗ್ತಾ ಇದಾವೆ ಸಮೀರ್. ಮಳೆ ಬರೋ ಚಾನ್ಸ್ ಇದೆ ಸಮೀರ್, ಮಳೆ ಬರುವ ಹಾಗಿದೆ. ಕಳವಾರಕ್ಕಿ ಕೂಗ್ತಾ ಇದ್ದಾವೆ. ಮಳೆ ಬರುತ್ತೆ ಸಂಜೆ ಸಮೀರ್. ದೂರವಾಣಿ ಕಳವಾರಕ್ಕಿ ಟೆಡೆವ್ ಅಲ್ಲ, ದೂರವಾಣಿ ಇದ್ದಂಗೆ ಅವ್ರು ಭಾಳ ಕೂಗಿದ್ರೆ ಕಳವಾರಕ್ಕಿ ಮಳೆ ಬರ್ತೈತಂತ. ನಾನು ಕೇಳಿದ್ದಪ್ಪ, ನಂಗಂತೂ ಗೊತ್ತಿಲ್ಲ. ಯಾರ್ಯಾರೋ ಹೇಳಿದ್ದು ನಾನು ಕೇಳ್ತಾ ಇದ್ದೆ. ಅದು ನಾನೇ ಹೇಳ್ತಾ ಇದ್ದೆ ನೋಡು. ಹೆಂಗೆ ಗೊತ್ತಾ ಸಮೀರ, ದೊಡ್ಡವರೆಲ್ಲ ಹೇಳಿದ್ದು ನಾವು ಕೇಳೋದ, ಆಮೇಲೆ ನಾವು ನಿಮಗೆ ಹೇಳೋದು. ನೀನು ನಿನ್ನ ಮಕ್ಳಿಗೆ ಹೇಳ ಕಳವಾರಕ್ಕಿ ಕೂಗಿದ್ರೆ ಮಳೆ ಬರುತ್ತೆ. ಯಾಕೆ ಹಾಗೆ ಇರ್ತೀಯ? ಪಾರಿವಾಳ, ಒಂದು ನಾಯಿ, 3 ಕುರಿ, ಆಮೇಲೆ ಗಿಳಿ ಎಲ್ಲ ಕೊಳ ಹಾಕ ಪುಣಿಸ್ಕೊಂಡು. ಹಾಂ ಬೇಕೇನ್ರಿ 10 ರೂಪಾಯಿ ಕೆರಡು ಅನ್ಕೊಂತ ಹೋಗು. ಮದುವೆ ಆಗಲ್ಲ ನೋಡಂತಾಗ. ನಿನಗೇನು ಯಾರು ನಿನಗೆ ಹೆಣ್ಣು ಕೊಡ್ತಾರೆ? ಹೋಗಿ ಸಮೀರ್. ಫಸ್ಟ್ ಈ ಥರ ಮಾಡ್ಕೊಂತ ಆಟ ಆಡ್ಕೊಂತ ಕುಂದಿರ್ತೀನಿ ಮನೆ. ಅಕ್ಕಿನ್ನೂ ಬಂದಿಲ್ಲ, ಆಟ ಆಡ್ಕೊಂತ ಕುಂದ್ರಬೇಕ. ಹಾಂ ಆಕೆ ಅಡ್ಗೆ ಮಾಡಿ ಕೊಡ್ತಾಳೆ, ನೀ ಆಟ ಆಡಕ್ಕಂತ ಕೂತ್ಕ ಸಿಮೆಂಟ್ ತಗೊಂಡು. ನೋಡ್ರಿ ಇಷ್ಟು ಚೆನ್ನಾಗಿ ನೈಸಾಗಿ ಕುಂತೈತಿ. ಇವಾಗ ಸಮೀರಂದು ತೊಟ್ಟಿ ಆತ ಏನಾಗ್ತಿತ್ತು ಇನ್ನೂ ಇದ್ರ ಮೇಲೆ ಬರ್ಬೇಕಾ? ಇಷ್ಟನಾ ಇದು ಸಮೀರ? ಇವತ್ತಿನ ಮುಗೀತು ಎಂಡ್. ಮತ್ತು ನಾಳೆ ಏನಾಯ್ತು ಇದ್ರಾಗ? ಸೈಡಿಗೆ ಹಾಕ್ತೀಯ ಮತ್ತೆ? ಇದಿಷ್ಟಕ್ಕೆ ಎಂಡು, ದಿ ಎಂಡ್ ಇದು, ದಿ ಎಂಡ್. ನೋಡ್ರಿ ಸೂಪರ್ ಆತ. ಆದರೂ ಕೂಡ ಇಷ್ಟು ನೈಸಾಗಿ ಇಷ್ಟು ಚೆನ್ನಾಗೈತೆ ನೋಡ್ರಿ. ಈ ಥರನೇ ಸಮೀರ್, ಈ ಥರ ಹೈಟ್ ಆಗ್ಬಿಟ್ರಿದು ರಟ್ಟೈತಲ್ಲ ಇಲ್ಲಿವರೆಗೂ. ಅದಷ್ಟೇ ಒಳಗಿರ್ಬೇಕಾ? ಇದತ್ತಲ್ಲ ಮೇಲ್ಗಡೆದು ಒಂದು ರೌಂಡ್ ಆಗ್ಬಿಟ್ರೆ ಚೆನ್ನಾಗ್ತದೆ. ನೀರು ನಿಲ್ಲಕ್ಕೆ ಕರೆಕ್ಟ್ ಆಕತ್ ನೋಡ್ರಿ, ಸೂಪರ್ ಆಕತ್ತೆ. ಓಕೆ ಸಮೀರ್, ಸೂಪರ್ ಆಗಿದೆ. ಕೊಡೋಣ ನಿನಗೆ. ನಾ 1 ರೂಪಾಯಿ ಚಿಲ್ಲರೆ ಮಾಡ್ಕೊಂಡು 1 ರೂಪಾಯಿ ಚಿಲ್ಲರೆ ಮಾಡಿಸಿ ಕೊಡೋಣಂತ. ಚೆನ್ನಾಗೈತಿ. ಹಿಂಗಾಗೈತೆ ನೋಡ್ರಿ ಸಮೀರಂದು ಇವತ್ತು ತೊಟ್ಟಿ. ಇನ್ನು ನಾಳೆ ಇದೆ ಅಂತೆ ಉಳಿದಿದ್ದು. ಸೂಪರ್ ಆಗಿದೆ ಅಲ್ಲ ಫ್ರೆಂಡ್ಸ್? ಹೆಂಗಾಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹೇಗಾಗಿದೆ ಸಮೀರಂದು ತೊಟ್ಟಿ ಅಥವಾ ಬುಟ್ಟಿ? ಕಮೆಂಟ್ಸಲ್ಲಿ ತಿಳಿಸಿ ಹೆಂಗಿದೆ ಅಂತ. ನೋಡ್ರಿ ಅದ್ರ ಮೇಲೆ ಸಿಮೆಂಟ್, ಒಣ ಸಿಮೆಂಟ್ ಉದುರಿಸ್ತಾ ಅದ. ಅದ್ಯಾಕೆ ಉದುರಿಸ್ತಾರೆ? ಅದು ಹಾಕಿದ್ರೆ ನೈಸ್ ಆಗ್ತದ. ಹಿಂಗೇನದು ಹಿಂಗೂ ಐತಾ? ಅದು ಹಿಂಗೂ ಐತೇನದು? ನೋಡಪ್ಪ ಮುಖ ತೋರ್ಸ ಮೀರ್ ನೋಡೋಣ. ತೋರ್ಸ್ ಸ್ವಲ್ಪ ಮುಖ ಹೆಂಗೈತಿ ಅಂತ. ಚೆನ್ನಾಗೈತೆ ತೋರ್ಸು ನೋಡೋಣ. ತೊಟ್ಟಿ ಮಾಡ್ತಾ ಇದೆಯಲ್ಲ ಪಾರಿವಾಳದ್ದು, ಅದಕ್ಕೆ ನೀನು ಮುಖ ತೋರಿಸು ಸ್ವಲ್ಪ ನೋಡೋಣ ಅಂತ. ಅಯ್ಯಪ್ಪ ಸಮೀರ್
ಈ ಥರ ಐತೆ ನೋಡ್ರಿ ಫ್ರೆಂಡ್ಸ್. ನೈಸ್. ನೈಸ್ ಆಯಿತು ಊಟ ಸಮೀರ್. ಅದು ಇಪ್ಪತ್ತು ನಾಳೆಗೆ ಉಳ್ದಿದ್ದು. ಬಾ ಊಟ ಮಾಡುವ. ಸ್ವಲ್ಪ ಗಿಳಿಗಳಿಗೆ ಏನಾದರೂ ತಿನ್ನಿಸ್ಬಾ ಪಾಪ. ಕೆಳಗಿಳಿಸೆ ನಾನು ನೋಡಲ್ಲ ಇದ್ರ ತಾಯಿ ಕೂಗ್ತಾ ಇತ್ತು ಮರದಾಗ. ಟೀ 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 ಟೀ. ಈಗ ಹಾರನ್ ಬಾಕ್ಸ್ ಯಾಕೆ ಕೂಗ್ತಾ ಇಲ್ಲ ನೋಡ್ರಿ. ಗಿಡದಾಗೆ ಗಿಳಿ ಕೂಗ್ತಾ ಇತ್ತಲ್ಲ, ಇಲ್ಲಿ ಕುಂತರೂ ಕೂಡ ಪಾಪ ಇವಕ್ಕೂ ಸ್ವಲ್ಪ ಏನೋ ನೆಮ್ಮದಿ. ತಾಯಿ ಕೂಗ್ತಾ ಇತ್ತಲ್ಲ ಸಮೀರ್. ನೋಡ್ರಿ ಈ ಥರ ಹಸುರಾಗ್ಯಾವ ನೋಡ್ರಿ ನಮ್ಮ ಗಿಳಿ. ಇವಕ್ಕೇನಾರ ತಿನ್ಸು, ಬಾಳೆಹಣ್ಣಾರ ಏನಾರ. ಹೊಟ್ಟೆ ಹಸ್ತೈತೆ ಪಾಪ ಇವಕ್ಕೆ. ತೂತು ನೋಡ್ರಿ ಹೆಂಗೆ ಮಾಡ್ತೈತಿ ಅದರ ತಾಯಿ ಕೂಗಿದ ಕೂಡಲೇ.